ಸ್ನೇಹಿತರೆ ನಮಸ್ಕಾರ. ಸಿದ್ದರಾಮಯ್ಯನವರ ವಿರುದ್ಧ ಯಾವಾಗ ಮೂಡ ಪ್ರಕರಣದ ಸುಳಿಗಾಳಿ ಸುಡಿಯೋಕೆ ಶುರುವಾಯಿತೋ ಅದಾದ ಬೆನ್ನಲ್ಲೇ ರಾಜ್ಯದ ಹಲವು ಸಚಿವರಿಗೆ ಇದೇ ರೀತಿಯಾದಂಥ ಸಂಕಷ್ಟ ಎದುರಾಗಲಿದೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ನ ಕೆಲವು ನಾಯಕರು ಕಾಂಗ್ರೆಸ್ನ ಕೆಲವು ಸಚಿವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಹೇಗೆ ಸಿದ್ದರಾಮಯ್ಯನವರನ್ನ ಈ ಮೂಡ ಪ್ರಕರಣದಲ್ಲಿ ಕಟ್ಟಿ ಹಾಕುವಂಥ ಕೆಲಸವನ್ನ ಮಾಡಿದ್ರು, ಅದೇ ರೀತಿ ಬೇರೆ ಬೇರೆ ಯಾವುದಾದ್ರೂ ಚಿಕ್ಕ ಹಗರಣ ಸಿಕ್ಕಿದ್ರು ಕೂಡ ಆ ಹಗರಣವನ್ನು ಇಟ್ಕೊಂಡು ಬಿಜೆಪಿಯ ಕೇಂದ್ರದ ನಾಯಕರ ಸಪೋರ್ಟನ್ನು ಪಡೆದುಕೊಂಡು ಇಲ್ಲಿ ಕಟ್ಟಿ ಹಾಕಬೇಕು, ಇನ್ಯಾವತ್ತೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರದು, ಆ ರೀತಿ ಮಾಡಬೇಕು, ಭ್ರಷ್ಟಾಚಾರದ ಕೂಪದಲ್ಲಿ ಹೇಗೆ ಕಾಂಗ್ರೆಸ್ ಮುಳುಗಿದೆ ಅನ್ನೋದನ್ನು ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಶತಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಮೊದಲ ಭಾಗವಾಗಿ ನಾಗೇಂದ್ರ ಅವರನ್ನ ಕೆಳಗಿಳಿಸೋದ್ರಲ್ಲಿ ಬಿಜೆಪಿ ಯಶಸ್ವಿ ಆದರೆ, ಜೆಡಿಎಸ್ ಮತ್ತು ಬಿಜೆಪಿಯ ಈ ಪ್ಲಾನ್ ಯಶಸ್ವಿ ಆದರೆ, ಅದಾದ ಬಳಿಕ ಯಶಸ್ವಿ ಆಗಿರುವಂಥದ್ದು ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿಲ್ಲ ಅಥವಾ ಕೊಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು ಕೂಡ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯ ಆದೇಶ ಹೊರಡಿಸಿರುವಂಥದ್ದು ಒಂದು ಯಶಸ್ವಿನೇ. ಈ ಮೂಲಕ ಕಾನೂನು ಹೋರಾಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಜಯಗಳಿಸಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾರೇ ಒಂದು ಥರ್ಡ್ ಪಾರ್ಟಿ ದೂರನ್ನು ಕೊಟ್ಟಿದ್ರು ಕೂಡ, ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, RTI ಕಾರ್ಯಕರ್ತರು ಈ ರೀತಿ ಹೇಳಿಕೊಂಡು ದೂರನ್ನು ಕೊಟ್ಟಿದ್ರು ಕೂಡ ಅವರ ಬೆನ್ನಿಗೆ ಬಿಜೆಪಿಯ ಮತ್ತು ಜೆಡಿಎಸ್ನ ಕೆಲವು ನಾಯಕರು ನಿಂತಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಡ, ಆಯಿತಾ. ಅದೇ ರೀತಿ ಈಗ ಇನ್ನುಳಿದಂಥ ಒಂದು 6 ಸಚಿವರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತಹ ಇನ್ಸೈಡ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇದೇ ರಾಜ್ಯದ 6 ಸಚಿವರನ್ನ ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ. ಅವರನ್ನು ಕೂಡ ಇದೇ ರೀತಿ ಲಾಕ್ ಮಾಡುವಂಥ ಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ಎನ್ನದೇ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಆ 6 ಸಚಿವರು ಯಾರು, ಅವರನ್ನು ಯಾವ ರೀತಿ ಲಾಕ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ನಡೀತಾ ಇದೆ. ಅದು ಯಾವ ರೀತಿ ಯಶಸ್ವಿ ಆಗಬಹುದು ಅಥವಾ ಅದೇ ಉಲ್ಟಾ ಆಗುತ್ತಾ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ನಾಯಕರು ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಟಾರ್ಗೆಟ್ನಿಂದ ಸದ್ಯ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣದ ತೂಗುಗತ್ತಿ ನೇತಾಡೋಕೆ ಶುರು ಮಾಡಿದೆ. ರಾಜಕೀಯವಾಗಿ ಬಳಸಿಕೊಂಡು ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿದಂತಹ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದು ಗೆಲುವು ಸಿಕ್ಕಿದೆ. ಅದೇ ಸಿದ್ದರಾಮಯ್ಯನವರ ವಿರುದ್ಧ ಶುರುವಾಗಿರುವಂಥ ತನಿಖೆ, ದಾಖಲಾಗಿರುವಂಥ FIR. ಹೌದು, ಇದಾದ ಬಳಿಕ ಈಗ ಕಾಂಗ್ರೆಸ್ನ ಇನ್ನಿತರ ನಾಯಕರ ವಿರುದ್ಧನೂ ಕೂಡ ಇದೇ ರೀತಿ ಒಂದಷ್ಟು ಹಗರಣಗಳನ್ನು ಎತ್ತಿ ಹಿಡಿದು ಆ ಹಗರಣ ಮೂಲಕ ಕಟ್ಟಿ ಹಾಕಬೇಕು ಅನ್ನುವಂಥ ಪ್ಲಾನಿಂಗನ್ನು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಕೇಂದ್ರದ ನಾಯಕರ ಸಪೋರ್ಟ್ನೊಂದಿಗೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಆರೋಪವನ್ನು ರಾಜಕೀಯವಾಗಿ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವುದರಲ್ಲಿ ಈಗಾಗಲೇ ಬಿಜೆಪಿ ಯಶಸ್ವಿಯಾಗಿದೆ. ಈ ಮೂಲಕ ಸಿದ್ದು ಸರ್ಕಾರಕ್ಕೆ 1 ವರ್ಷ ಪೂರೈಸುತ್ತಿರುವಂತೆ ಕೈಪಾಳ್ಯವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಕ್ಯಾಂಪ್ನಲ್ಲಿ ತಂತ್ರಗಾರಿಕೆ ನಡೀತಾ ಇದೆ. ಸಿದ್ದರಾಮಯ್ಯ ಮಾತ್ರವಲ್ಲ, ವಿರೋಧ ಪಕ್ಷದಲ್ಲಿ ಅಂದು ಇದ್ದವರು ಹೇಗೆ ಬಿಜೆಪಿಯನ್ನು ಕಟ್ಟಿ ಹಾಕಿದ್ರು, ಇಂದು ಅದೇ ರೀತಿ ಬಿಜೆಪಿ ನಾಯಕರು ಈಗ ಆಡಳಿತ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ನ ಕೆಲವು ಕಲಿಗಳ ವಿರುದ್ಧ ತಮ್ಮ ಅಸ್ತ್ರವನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ನಂಬರ್ 1 ಆಗಿದ್ದಿದೆ ಸಿದ್ದರಾಮಯ್ಯ. ಬಿಜೆಪಿ ಪಾಳ್ಯದ ಪ್ರಮುಖ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅಂದಿನ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ರೂಪಿಸಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಿದರು. ಸರ್ಕಾರದ ವೈಫಲ್ಯಗಳನ್ನು, ಆಡಳಿತ ನಿರ್ವಹಣೆಯಲ್ಲಾದಂಥ ಎಡವಟ್ಟುಗಳನ್ನು, ಸಚಿವರ ಅಹಂಕಾರ, ದರ್ಪದ ವರ್ತನೆಗಳನ್ನು ಎಲ್ಲವನ್ನು ಕೂಡ ಎತ್ತಿ ಹಿಡಿದರು. ಸಾಲು ಭ್ರಷ್ಟಾಚಾರ ಆರೋಪವನ್ನು ಮಾಡಿದರು. ಇದೆಲ್ಲದರ ಪರಿಣಾಮ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ಬೇಕಾದಂತಹ ಪರಿಸ್ಥಿತಿ ಬಂತು. ಇದೀಗ ಆಡಳಿತ ನಡೆಸ್ತಿರುವಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅದೇ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡ್ತಾ ಇದೆ. ಭ್ರಷ್ಟಾಚಾರದ ಕಳಂಕ ಹೊಂದಿರುವಂಥ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಸ್ವರೂಪದ ಆರೋಪವನ್ನು ಮಾಡ್ತಾ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದೆ. ಇದು ಸಿದ್ದರಾಮಯ್ಯರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 2 ಪೊಸಿಷನ್ನಲ್ಲಿರುವಂಥದ್ದು DK ಶಿವಕುಮಾರ್. ನೋ ಡೌಟ್ DK ಈಗಾಗಲೇ ಒಂದು ಹಂತದ ಟಾರ್ಗೆಟನ್ನು ಅನುಭವಿಸಿ ಜೈಲು ಸೇರಿ ಬಂದಂಥವ್ರು. DCM DK ಶಿವಕುಮಾರ್ KPCC ಅಧ್ಯಕ್ಷರೂ ಕೂಡ ಹೌದು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ KPCC ಅಧ್ಯಕ್ಷರಾಗಿದ್ದಂಥ DKಶಿ ಅಂದಿನ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಪಕ್ಷ ಸಂಘಟನೆ ಹಾಗೂ ಪಕ್ಷದ ಅಡಿಯಲ್ಲಿ ಹಲವು ಹೋರಾಟಗಳನ್ನು ರೂಪಿಸಿದ್ರು ಕೂಡ ಆ ಪ್ರತಿಭಟನೆಗಳು ನಡೆಸುವಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಪಾದಯಾತ್ರೆಗಳು, ನಡಿಗೆಗಳು, ಧರಣಿಗಳು, ಅಭಿಯಾನಗಳನ್ನು ಸಂಘಟನೆ ಮಾಡೋದ್ರ ಮೂಲಕ DK ಶಿವಕುಮಾರ್ ಒಂದು ರೀತಿಯಲ್ಲಿ
ಬಿಜೆಪಿಗೆ ಬಿಸಿಯನ್ನು ಮುಟ್ಟಿಸಿದ್ರು. ಇದೀಗ ಡಿ.ಕೆ. ಶಿವಕುಮಾರ್ ವಿರುದ್ಧ ಬಿಜೆಪಿ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಡಿ.ಕೆ.ಶಿ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ, ಆದಾಯಕ್ಕೆ ಮೀರಿ ಆಸ್ತಿ ಸಂಪಾದನೆ ಆರೋಪಗಳನ್ನು ಮುಂದಿಟ್ಟುಕೊಂಡು ಸಮಯ ಸಂದರ್ಭ ಬಂದಾಗ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಿದೆ ಒಳಗೊಳಗೆ ಅನ್ನೋದು ಗೊತ್ತಾಗ್ತಿದೆ. ಇದಕ್ಕೆ ಸ್ವತಃ JDSನ ಈ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಅನ್ನೋಂಥ ಇನ್ಫಾರ್ಮೇಷನ್ಸ್ ಕೂಡ ಇದೆ. ಇನ್ನು ಪ್ರಿಯಾಂಕಾ ಖರ್ಗೆ, ಹಾಲಿ ಸಚಿವ ಪ್ರಿಯಾಂಕಾ ಖರ್ಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರವನ್ನು ಹಗಲು ರಾತ್ರಿ ಕಾಡಿದಂತಹ ಒಬ್ಬ ನಾಯಕ. ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿದೆ ಇದೇ ಪ್ರಿಯಾಂಕಾ ಖರ್ಗೆ. ಪೇ ಸಿಎಂ, 40% ಕಮಿಷನ್ ಆರೋಪ, ಬಿಟ್ಕಾಯಿನ್ ಹಗರಣ, ಗಂಗಾ ಕಲ್ಯಾಣ ಆರೋಪ ಮತ್ತು ಇನ್ನಿತರ ಹಗರಣಗಳಲ್ಲಿ ಬಿಜೆಪಿಯ ಹಲವು ನಾಯಕರು ಭಾಗಿಯಾಗಿದ್ದನ್ನು ಹೋರಾಟದ ರೂಪದಲ್ಲಿ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದೆ ಇದೇ ಪ್ರಿಯಾಂಕಾ ಖರ್ಗೆ. ಆದರೆ ಇದೀಗ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ITBT ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ವಿರುದ್ಧ ಬಿಜೆಪಿ CA ಹಗರಣದ ಆರೋಪವನ್ನು ಮಾಡಿದೆ. ಅವರ ವಿರುದ್ಧ ರಾಜ್ಯಪಾಲರಿಗೂ ಕೂಡ ದೂರನ್ನು ನೀಡಿದೆ. CA ಸೈಟ್ ಹಗರಣದಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತಹ ದೂರನ್ನು ಕೂಡ ಸಲ್ಲಿಸಿದೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು MB ಪಾಟೀಲ್, ಸಿದ್ದರಾಮಯ್ಯನವರ ಅತ್ಯಾಪ್ತ, ಹಾಗೆಯೇ ಸಿದ್ದರಾಮಯ್ಯನವರ ಬೆನ್ನಿಗೆ ಸತಕಾಲ ನಿಂತಹ ನಾಯಕ, ಜೊತೆಗೆ ಸಿದ್ದರಾಮಯ್ಯ ಹೇಳಿದಂತಹ ವಾಕ್ಯವನ್ನು ಶಿರಸಾವಹಿಸಿ ಪಾಲಿಸಿದಂಥ ನಾಯಕನೂ ಕೂಡ ಹೌದು. ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಹಾಲಿ ಕೈಗಾರಿಕಾ ಸಚಿವ. ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸಿ ಬಿಜೆಪಿಗೆ ಬಿಸಿ ಮುಟ್ಟಿಸಿದ್ದು ಇದೇ ಈ MB ಪಾಟೀಲ್. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಲಿಂಗಾಯತ ಸಮುದಾಯದ ಬೆಲ್ಟ್ನಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು MB ಪಾಟೀಲ್ ಹೊಂದಿದ್ದಾರೆ. ಇದೀಗ ಅವರ ವಿರುದ್ಧ ಕೈಗಾರಿಕಾ ಜಮೀನು ಪಡೆದುಕೊಂಡಂಥ ಆರೋಪವನ್ನು ಮಾಡಲಾಗಿದೆ. ಅಲ್ಲದೆ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಇತರರಿಗೆ ಜಮೀನು ಕೊಡಿಸಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಇವರ ವಿರುದ್ಧನೂ ಕೂಡ ಹೋರಾಟವನ್ನು ರೂಪಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದರ ಜೊತೆಗೆ 5ನೇ ಸ್ಥಾನದಲ್ಲಿರುವಂತಹ ದಿನೇಶ್ ಗುಂಡೂರಾವ್ ಹಾಲಿ ಆರೋಗ್ಯ ಸಚಿವರು. ಬಿಜೆಪಿ ಸರ್ಕಾರ ಆಡಳಿತ ಅವಧಿಯಲ್ಲಿ ದಿನೇಶ್ ಗುಂಡೂರಾವ್ ಸಕ್ರಿಯವಾಗಿ ವಿದ್ ಡಾಕ್ಯುಮೆಂಟ್ ಬಿಜೆಪಿಯ ವಿರುದ್ಧ ಪ್ರೆಸ್ ಮೀಟ್ಗಳನ್ನು ಮಾಡಿ ಹೋರಾಟವನ್ನು ರೂಪಿಸಿದವರು. ಬಿಜೆಪಿಯ ಭ್ರಷ್ಟಾಚಾರವನ್ನು ಎಳೆಯಾಗಿ ಜನರ ಮುಂದೆ ಇಟ್ಟವರು ಕೂಡ ಇದೇ ದಿನೇಶ್ ಗುಂಡೂರಾವ್. ಬಿಜೆಪಿ ಅವಧಿಯಲ್ಲಿ ಕೇಳಿ ಬಂದಿದ್ದಂಥ ಕೋಮುವಾದದ ಆರೋಪಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಅಲ್ಲದೆ ಭ್ರಷ್ಟಾಚಾರದ ಹೋರಾಟದಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಇದೀಗ ಬಿಜೆಪಿಯ ಹಿಟ್ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಇದೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಇನ್ನು ಪ್ರಮುಖವಾಗಿ ಸಂತೋಷ್ ಲಾಡ್ 6ನೇ ಸ್ಥಾನದಲ್ಲಿರೋರು. ರಾಜ್ಯದ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಇದೀಗ ವಿರೋಧ ಪಕ್ಷದ ಮತ್ತು ಬಿಜೆಪಿ ಆರೋಪಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಿರುವಂತಹ ಒಬ್ಬ ಪ್ರಬಲ ನಾಯಕ. ಅಂಕಿ ಅಂಶಗಳ ಜೊತೆಗೆ ಮತ್ತು ಸುದೀರ್ಘವಾಗಿ ಓದಿಕೊಂಡಿರುವಂಥ ಸಂತೋಷ್ ಲಾಡ್ ಅವರ ಬಾಯಿ ಮುಚ್ಚಿಸೋಕೆ ಬಿಜೆಪಿ ಮತ್ತು JDSನ ನಾಯಕರು ಈಗ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ JDS ಮತ್ತು ಬಿಜೆಪಿಯ ಆರೋಪಗಳಿಗೆ ಇವರು ಕೊಡ್ತಿರುವಂಥ ತಿರುಗೇಟು, ಈ ಮೂಲಕ ಸರ್ಕಾರವನ್ನು ಅವರು ಸಮರ್ಥನೆ ಮಾಡಿಕೊಳ್ತಿರುವಂಥ ರೀತಿ, ಮೋದಿಯನ್ನು ಕೂಡ ತಿರುಗಿ ನೋಡುವಂತೆ ಮಾಡಿದಂಥ ಸಂತೋಷ್ ಲಾಡ್ ಮಾತು ಈಗ ಬಿಜೆಪಿಯ ಕಂಗೆಣ್ಣಿಗೆ ಕಾರಣವಾಗಿದೆ. ಹೀಗಿರುವಾಗ ಸಂತೋಷ್ ಲಾಡ್ ಕೂಡ ಬಿಜೆಪಿಯ ಹಿಟ್ ಲಿಸ್ಟ್ನಲ್ಲಿ ಇದ್ದಾರೆ. ಅದಲ್ಲದೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಅವರ ವಿರುದ್ಧದ ದಾಖಲೆಗಳನ್ನು ಹುಡುಕ್ತಾ ಇದೆ. ಸಮಯ ಸಂದರ್ಭ ಬಂದಾಗ ಅವುಗಳನ್ನು ಪ್ರಯೋಗ ಮಾಡ್ತೀವಿ ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಸಂತೋಷ್ ಲಾಡ್ ವಿರುದ್ಧನೂ ಕೂಡ ಈಗ ಕತ್ತಿಯನ್ನು ಮಸಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೀಗೆ ಒಟ್ಟು 6 ಜನರ ಮೇಲೆ, 6 ಸಚಿವರು, CM ಸೇರಿದಂತೆ ಅಷ್ಟೂ ಜನರ ಮೇಲೆ ಟಾರ್ಗೆಟನ್ನು ಮಾಡಿರುವಂಥ ಬಿಜೆಪಿ ನಾಯಕರು ಯಾವ ಕ್ಷಣದಲ್ಲಾದರೂ ಕೂಡ ಇವರ ವಿರುದ್ಧ ಮತ್ತೆ ಮುಗಿಬೀಳುವಂಥ ಸಾಧ್ಯತೆ ಇದೆ. ಇದನ್ನೇ ಹೋರಾಟದಲ್ಲೂ ಕೂಡ ಬಿಜೆಪಿ ಮತ್ತು JDS ತನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಕೇವಲ ಬಳಕೆ ಮಾತ್ರವಲ್ಲ, ಇದನ್ನೇ ಚುನಾವಣೆಯಲ್ಲೂ ಕೂಡ ಪ್ರಮುಖವಾದಂಥ ರೋಲ್ ಮಾಡಿ ಚುನಾವಣೆಯ ಲೆಕ್ಕಾಚಾರವನ್ನೇ ಉಲ್ಟಪಲ್ಟ ಮಾಡುವಂಥದ್ದು ಬಿಜೆಪಿಯ ಮತ್ತು JDSನ ಲೆಕ್ಕಾಚಾರ. ಬಟ್ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಉಲ್ಟ ಹೊಡಿಬೋದು, ಅದು ಮಾತ್ರ ಸದ್ಯಕ್ಕಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ 6 ಸಚಿವರನ್ನು ಅಥವಾ CM ಸೇರಿದಂತೆ ಇನ್ನುಳಿದಂತಹ 6 ಸಚಿವರನ್ನು ಟಾರ್ಗೆಟ್ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.